ಇದಕ್ಕೆ ಈ ಪ್ರೈವೇಟ್ ಇವ್ರನ್ನ ಬಿಡೋಕ್ಕೆ ಇದು ವಿರೋಧ ಬಂದಿದೆ. ಈಗ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ನ ಇದು ಮಾಡಿದ್ವಿ. ಈಗ ನೀವು ಮತ್ತೆ ಈಗ ನೋಡಿ, ನಿರ್ಣಯ ಆದರೆ ಐ ಟೆಲ್ ಯು, ನಿಮಗೆ ಗೌರ್ಮೆಂಟಾ ಪ್ರೈವೇಟ್ ಅಂತ ಮುಖ್ಯ ಅಲ್ಲ, ನಿಮಗೆ ಪಬ್ಲಿಕ್ ಇಸ್ ಮುಖ್ಯ. ಪೀಪಲ್ ಆರ್ ಇಂಪಾರ್ಟೆಂಟ್. ಪೀಪಲ್ಗೆ ಸವಲತ್ತು ಸಿಗ್ತದೆ ಇಲ್ಲ ಅದನ್ನು ನಾವು ನೋಡಬೇಕು. ನಾವು ಜನರಿಗೆ ಸವಲತ್ತು ಉಂಟೆ ಇಲ್ಲ ಅಂತ ನಾವು ನೋಡೋದಿಲ್ಲ. ಈಗ ಯಾರಲ್ಲಿದ್ದಾರೆ ಸರ್ಕಾರಿ ಆಸ್ಪತ್ರೆ, ಇದು ಸರ್ಕಾರಿ ಪ್ರೈವೇಟ್ ಅವ್ರು ಕೊಟ್ಟರೆ, ಪ್ರೈವೇಟ್ ಯಾರಿಗೂ ಕೊಡಲಿಲ್ಲ, ಸರ್ಕಾರವೇ ನಡೆಸೋದು. ಸರ್ಕಾರವೇ ನಡೆಸುವಾಗ ಅಲ್ಲಿ ಹೂಸ್ ಹೆಡ್, ಹೂಸ್ ಹೆಡ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರು? ಪ್ರೈವೇಟಾ? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಸ್ ಎ ಗೌರ್ಮೆಂಟ್ ಡಾಕ್ಟರ್ ಓನ್ಲಿ ದೇರ್. ಈಸ್ ಓನ್ಲಿ ಹ್ಯಾವಿಂಗ್ ದ ಕಂಟ್ರೋಲ್. ಪ್ರಶ್ನೆ ಬಂದಿರೋದು ನಡೆಸೋದು ಅವರ ಸಿಬ್ಬಂದಿಗಳು ಬಂದು ನಡೆಸುವಂತ ಇದರಲ್ಲಿ ಅದನ್ನು ನೋಡಿ ಆಗಿಲ್ಲ. ಅದೇನು ತಬ್ಬಿಬ್ರಾಡಿ ಇದೆಲ್ಲ ಎಲ್ಲ ವಿಚಾರಗಳು ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿ ಅದರ ಸಾಧಕ ಏನಂತ ಮತ್ತೆ ಯಾರು ಕೂಡ ಮಾತಾಡ್ಬೋದು. ಇದು ಚರ್ಚೆ ಮಾಡೋದೇ ಇಲ್ಲ. ಅವರಿಗೆ ಬೇಕಾದಾಗೆ ತೋರಿಸಿಕೊಂಡು ಅವರು ಬರೆಯೋದು. ಖಾಸಗೀಕರಣ ಅಂತ ಸರ್ಕಾರ ಎಲ್ಲಿ ಮಾಡಿದ್ದಾರೆ? ದಿಸ್ ಪಾಲಿಸಿ ವಾಸ್ ಡನ್ ಬೈ ಮೀ. ಉಳ್ಳಾಲಕ್ಕೆ ಫಸ್ಟಿಗೆ ನಾನು ನಿಮಗೆ ಹೇಳಬೇಕಾದ್ರೆ, ಫಸ್ಟಿಗೆ ಉಳ್ಳಾಲಕ್ಕೆ ನಾನು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದೆ, ಅಷ್ಟು ಬ್ಯೂಟಿಫುಲ್ OT ಎಲ್ಲ ವ್ಯವಸ್ಥೆ ಕೂಡ ನಮಗೆ CSCಯಲ್ಲಿ ಗೌರ್ಮೆಂಟ್ ಸಿಸ್ಟಮ್ ಏನಿದೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಗೌರ್ಮೆಂಟ್ ಸಿಸ್ಟಮ್ ಏನಿದೆ ಅಂತ ಹೇಳಿದರೆ, ಒಂದು ನಿಮಗೆ ಗೈನಕಾಲಜಿಸ್ಟ್, ಸೆಕೆಂಡ್ ಪೀಡಿಯಾಟ್ರಿಷಿಯನ್, ಥರ್ಡ್ ಅನೆಸ್ಥೆಸಿಯಾ ಮತ್ತು 4 ನರ್ಸ್. ಇಷ್ಟಲ್ಲದೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಯಾವುದೇ ಅದೇ ಡಿಸೀಸಿಗೆ ಡಾಕ್ಟ್ರ್ ಕೊಡೋ ಸಿಸ್ಟಮಲ್ಲೇ ಗೌರ್ಮೆಂಟ್ ಪಾಲಿಸಿಯಲ್ಲೇ ಇಲ್ಲ. ಇಷ್ಟು 4 ಅದಕ್ಕೆ ಮದರ್ ಆ್ಯಂಡ್ ಚೈಲ್ಡ್ ಹೆರಿಗೆಗೆ ದೂರ ಹೋಗಲಿಕ್ಕೆ, ಮಗು ಸಾಯಬಾರ್ದು, ತಾಯಿ ಸಾಯಬಾರ್ದು ಅಂತ ಹೇಳಿಕೊಂಡು ಅದಕ್ಕಾಗಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಿರ್ತಾರೆ. ಯಾಕೆ? ಅವರಿಗೆ ತಾಲೂಕು ಆಸ್ಪತ್ರೆ ಹೋಗೋದು ದೂರ ಆಗ್ತದೆ ಅಂತ ಹೇಳಿ, ಇನ್ ಬಿಟ್ವೀನ್ ಬೇಕಂತೇಳಿ. ನಮ್ಮ ಉಳ್ಳಾಲದಲ್ಲಿ ನಾವು 5-6 ಕಿಲೋಮೀಟರ್ ಅಥವಾ ಬೇರೆ ಬೇರೆ ಹಾಸ್ಪಿಟಲ್ಸ್ ಇದೆ. ವಿಲೇಜ್ ನಾವು ನೋಡುವಾಗ ಈ 3 ಡಾಕ್ಟ್ರಲ್ಲಿ ಬಹುತೇಕ ಈಗ ಸ್ವಲ್ಪ ನೇಮಕ ಆಗ್ತಾಯಿದೆ. ಯಾಕೆಂತ ಹೇಳಿದ್ರೆ, ನಾನು ಆರೋಗ್ಯ ಸಚಿವನಾಗಿದ್ದಾಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು 1-2 ಇದ್ದದ್ದು. ಈಗ ಅದಕ್ಕಾಗಿ ಎಲ್ಲ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜಿದ್ದು ಪ್ರಾರಂಭ ಆಯಿತು. ಮತ್ತು ನಾವು ಈ ಪರ್ಮನೆಂಟ್ ಆ್ಯಕ್ಟನ್ನು ಕೂಡ ತಂದೆವು. ಇವನು ಪರ್ಮನೆಂಟ್ ಗೌರ್ಮೆಂಟಲ್ಲಿದ್ದ ಮೆಡಿಕಲ್ ಸ್ಟೂಡೆಂಟ್ಸ್ ಪಾಸಾಗಿ ಬಂದ ನಂತರ ಪರ್ಮನೆಂಟಾಗಿ 1 or 2 years ನೀವು ಕೆಲಸ ಮಾಡಬೇಕಂತ, ಅದಕ್ಕೆ ಕೂಡ ಕೋರ್ಟಿಗೆ ಹೋದರು. ಈ 3 ಉಳ್ಳಾಲದಲ್ಲಿ ಗೈನಕಾಲಜಿಸ್ಟ್ ಬಂದಾಗ ಪೀಡಿಯಾಟ್ರಿಷಿಯನ್ ಹೋಗೋದು ಟ್ರಾನ್ಸ್ಫರ್ ತಗೊಂಡು, ಇನ್ನು ಎಲ್ಲಿ ಒಂದು ಹುಡುಕಿಕೊಂಡು ಇವರಿಗೆ ಸಂಬಳ ಜಾಸ್ತಿ ಮಾಡಿ ಕಡೆಗೆ ಔಟ್ಸೋರ್ಸು ಕೂಡ 1.5 ಲಕ್ಷ ರೂಪಾಯಿ ಕೊಡ್ತೇವೆ, ನೀವು ಬೇರೆ ಕಡೆಗೆ ಇಲ್ಲಿ ಬಂದು ಮಾಡಿ ಅಂತ ಹೇಳಿದ್ರು ಕೂಡ ನಮಗೆ ಅಲ್ಲಿ ಸಿಗ್ತದೆ. ಇನ್ನು ಪೀಡಿಯಾಟ್ರಿಕ್ಸ್ ಬರುವಾಗ ಇವನು ಬಿಟ್ಟು ಹೋಗೋದು, ನಮಗೆ ಬೇರೆ ಕಡೆ ಸಿಕ್ಕಿದೆ ಅಂತೇಳಿ. ಅಲ್ಲಿ ಪೇಷಂಟ್ ಒಂದು ತಾಯಿ ಗಂಡ ಮತ್ತು ಹೆಂಡತಿ ಮಾಡೋದಕ್ಕೆ ಅವನ ಹೆಂಡತಿಯನ್ನು ಹೆರಿಗೆಗೆ ಅಂತ ತಗೊಂಬರಾಗ ಅಲ್ಲಿಂದ ಟೆಸ್ಟ್ ಮಾಡೋದೇ ಬೇರೆ ಡಾಕ್ಟ್ರು. ಇನ್ನು 3 ತಿಂಗಳು ಆಗ ಇನ್ನೊಬ್ಬ ಡಾಕ್ಟ್ರು, ಹೆರಿಗೆ ಮಾಡೋ ಇನ್ನೊಂದು ಡಾಕ್ಟ್ರು. ನಮ್ಮ ಜನರಿಗೆ ಮಾಡೋದಾಗ್ತದಾ? ಜನರ ಕಾಳಜಿ ವಹಿಸಬೇಕಲ್ಲ. ಮತ್ತು ನೈಟ್ ಸಡನ್ನಾಗಿ ಬಂದರೆ ನರ್ಸ್ಗಳು ನೋಡೋದು, ಇವರು ಡಾಕ್ಟ್ರು ಬರೋದೇ ಇಲ್ಲ. ನಾವು ಎಷ್ಟಂತ ಜೋರು ಮಾಡೋದು, ಎಷ್ಟಂತ ಸಸ್ಪೆಂಡ್ ಮಾಡೋದು, ಎಷ್ಟಂತ ಕಂಪ್ಲೇಂಟ್ ಮಾಡೋದು. ಆಯ್ತು, ಇದ್ದ ಡಾಕ್ಟ್ರು ಹೋದರೆ ಈ ಡಾಕ್ಟ್ರು ಜೋರು ಮಾಡಿ ಕಲಿಸಿದ್ದು ಅಂತ ಬರ್ತದೆ. ನಮಗೆ ಬೇಕಾದಾಗ ಡಾಕ್ಟ್ರು ಸಿಗ್ತಾರೆ ಇಲ್ಲಿ. ಈ ಎಲ್ಲ ಸಮಸ್ಯೆ 4 ವರ್ಷ ನೋಡಿಕೊಂಡು ನಾನೇ ಒಂದು ಪಾಲಿಸಿ, ಗೌರ್ಮೆಂಟ್ ಪಾಲಿಸಿ, ಅದು ನಾವು ತಾಲೂಕಲ್ಲಿ ಡಿಸ್ಕಸ್ ಮಾಡಿ DC ಜೊತೆ ಅದು DHO ಡಿಸ್ಕಸ್ ಆಗಿ DC ಅದನ್ನು ನೋಡಿ ಬೆಂಗಳೂರಿಗೆ ಹೋಗಿ ಕಮಿಷನರಿಂದ ಇಟ್ ವೆಂಟ್ ಟು ದಿ ಸೆಕ್ರೆಟ್ರಿ, ಅವ್ರು ಫೈನಾನ್ಸಿಗೆ ಕಲಿಸಿ, ಫೈನಾನ್ಸ್ ಲಾ ಡಿಪಾರ್ಟ್ಮೆಂಟ್ ಕಲಿಸಿ ಎಲ್ಲ ಒಪ್ಪಿಗೆ ತಗೊಂಡು ಮೇಲೆ ಕಾನೂನೇ ಮಾಡಿದ್ದು. ಅದೇನು ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಕೈಯಲ್ಲೇ ಇದೆ. ಅದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದು ಗೌರ್ಮೆಂಟ್ ಡಾಕ್ಟ್ರ್ ಓನ್ಲಿ. ಅಲ್ಲಿದ್ದಂಥ ಡಾಕ್ಟ್ರ್ ಮತ್ತು ನರ್ಸಸ್ 4 ಜನ ಡಾಕ್ಟ್ರ್ ಅವರು ಅಲ್ಲೇ ಇದ್ದಾರೆ, ಅವರು ಹೋಗೋದಿಲ್ಲ. ಅವ್ರಿಗೆ ಅಡಿಷನಲ್ ಆಗಿ ಈಗ ಮುಂಚೆ ಉಳ್ಳಾಲದಲ್ಲಿ ದಿವಸಕ್ಕೆ 60 100 ಪೇಷಂಟ್ ದಿವಸಕ್ಕೆ, ಈಗ ಅದೇ ಅಲ್ಲಿ 500 600 ಪೇಷಂಟ್ ಎಲ್ಲ ವಿಧಕ್ಕೂ. ಮತ್ತು ಆಲ್ ಫ್ರೀ, ಏನು ಚಾರ್ಜ್ ಮಾಡ್ತಾರಾ? ನಾವು ಜನರಿಗೆ ನೀವು ಇಲ್ಲಿ ಗೌರ್ಮೆಂಟಿಗೆ ಕೊಡ್ತೀರಾ, ಪ್ರೈವೇಟ್ ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕಲ್ಲ. ಸೊ ಯಾವುದು ಸಾಧಕ ಬಾವುದು ಅದು ಯಾರು ನೋಡ್ಕೊಳ್ದೆ, ಸೋಷಿಯಲ್ ಮೀಡಿಯಾದೆ ನನಗೆ ಬರೀಲಿಕ್ಕೆ ಗೊತ್ತುಂಟಂತೇಳಿ ಒಟ್ಟಾರೆ ಖಾಸಗಿ ಮನಮೋಹನ್ ಸಿಂಗ್ ಖಾಸಗಿ ಇದನ್ನೇ ಹೇಳಿದ್ದು ಇವರು. ಈಗ ಮತ್ತೆ ಎಲ್ಲರಿಗೂ ಕೂಡ ಅದೇ ರೀತಿ ಫಾಲೋ ಮಾಡಿಕೊಂಡು ಹೋಗಬೇಕಾಗ್ತದೆ. ಇಂದಿರಾ ಗಾಂಧಿಯವರು TV ತರುವಾಗ ಕೂಡ ಇದೇ ರೀತಿ ಹೇಳಿದರು. ಈಗ ಟೀಕೆ ಮಾಡ್ತಿದ್ದವ್ರು ವೀಲ್ಚೇರ್ ನೋಡ್ಕೊಂಡು 100 ಜನ ಚಾನಲ್ ನೋಡ್ತಿದ್ದಾರೆ. ಸೊ ನಾನೇನು ಯಾಕಂತ ಹೇಳಿದರೆ ಬರೀ ನಾವು ಜನಸಾಮಾನ್ಯ ನೋಡಬೇಕು ಹೊರತು ಇದಲ್ಲ. ಈಗ 600 ಪೇಷಂಟ್ ಎಲ್ಲಿ ಅಲ್ಲಿ ಎಷ್ಟು ಈಗ ಪ್ರೈವೇಟ್ ಹಾಸ್ಪಿಟಲ್ ಬಂದಾಗಲ ಪರಿಸ್ಥಿತಿ ಬಂತು. ನಮ್ಮ ಉಳ್ಳಾಲದಲ್ಲಿ ಔಮಿನಿಯಾ ರೆಡಿ ಗೆಟಿಂಗ್ ಕ್ಲೋಸ್ಡ್. ಯಾಕೆ ಮುಂಚೆ ಸಣ್ಣದಕ್ಕೂ ಕೂಡ ಅಲ್ಲಿಗೆ ಹೋಗ್ತಾಯಿದ್ರು ಪೇಷಂಟ್. ಈಗ ಅವರೆಲ್ಲ ಅಲ್ಲಿಂದ ಶಿಫ್ಟ್ ಆಗಿ ಇಲ್ಲಿಗೆ ಬರ್ತಾರೆ. ಪ್ರಯೋಜನ ಯಾರಿಗೆ ಆಗ್ತದೆ?
ಮೆಡಿಕಲ್ ಕಾಲೇಜಿನವರಿಗೆ ತಿಂಗಳಿಗೆ 6 ರಿಂದ 7 ಲಕ್ಷ ಖರ್ಚು. ಯಾಕಂದರೆ ನಮ್ಮಲ್ಲಿ ಮುಂಚೆ ನೈಟ್ ವಾಚ್ಮ್ಯಾನ್ ಇಲ್ಲ, ಡೇ ವಾಚ್ಮ್ಯಾನ್ ಇಲ್ಲ, ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಜನ ಇಲ್ಲ, ಸರಿಯಾಗಿ ಕ್ಲೀನ್. ಈಗ ಹಾಗೆಲ್ಲ ಅವ್ರು ಎಡಿಷನಲ್ ಡಾಕ್ಟರ್, ಎಡಿಷನಲ್ ನರ್ಸಸ್, ಲ್ಯಾಬ್ ಟೆಕ್ನಿಷಿಯನ್, ಅಲ್ಟ್ರಾಸೌಂಡ್ ಮಿಷಿನ್, ಸ್ಕ್ಯಾನಿಂಗ್ ಮಿಷಿನ್, ಫ್ರೀ ಡೆಂಟಲ್ ಪ್ರೊಸೀಜರ್ಸ್, ಅದರ ಜೊತೆಯಲ್ಲಿ ನಮಗೆ ಆ್ಯಂಬುಲೆನ್ಸ್. ನೈಟ್ ಮುಂಚೆ ನಮ್ಮಲ್ಲಿ ಲಾಕ್ ಮಾಡಿ ಕೂತ್ಕೊಳ್ತಿದ್ರು ನೈಟ್. ಎಷ್ಟೇ ಬಾಗಿಲು ನರ್ಸ್ ಏನು ಹೇಳ್ತಾರೆ, ನನಗೆ ಎದುರಿಗೆ, ನಾನು ಒಬ್ಬನೇ ಇದ್ದೇನೆ, ನನಗೆ ಎದುರಿಗೆ ಆಗ್ತದೆ, ನಾವು ಡೋರ್ ಹಾಕಿ ಕೂತ್ಕೊಂಡು. ಈಗ ಅದಿಲ್ಲಲ್ಲ. ಇಲ್ಲಿ ಡಯಾಲಿಸಿಸ್ ಇದೆ, ಅಲ್ಲಿ ಆಯುರ್ವೇದಿಕ್ ಸಂಸ್ಥೆ ಇದೆ. ಸೊ ಅಷ್ಟು ಒಂದು ಉತ್ತಮವಾದ CSC ಸೆಂಟರ್ಸ್ ಇದನ್ನೇ ಮಾಡೆಲ್ ಆಗಿ ಈಗ ಒಂದೊಂದು ಕಾಲೇಜ್, ಈಗ ಉಪ್ಪಿನಂಗಡಿ ನಾನಿದ್ದಾಗ ಬಿಲ್ಡಿಂಗ್ ಕಟ್ಟಿದ್ದೆ, ಡಾಕ್ಟರ್ಸ್ ಇಲ್ಲ, 4 ವರ್ಷ ಕಂಪ್ಲೀಟ್ ಆಗಿತ್ತು. ನಾವೇನು ದೀಸ್ ಗೋ ಆ್ಯಂಡ್ ಹೆಲ್ಪ್. ಯಾಕೆ ಒಬ್ಬರು ಒಂದು ಉಪಕಾರ ಅವ್ರೇನು ಉಚ್ಚೇದ ಮಾಡ್ದ, ಅವರು ಕೂಡ ನಾವೆಲ್ಲ ಒತ್ತಾಯ ಮಾಡಿದ ಕಾರಣ, ನಾನು ಅವರ ಮೇಲೆ ಅಬ್ಲಿಗೇಷನ್ ಬರ್ತದಂಥ ಕಾರಣ ಅವರು ಸುಮಾರು CSR ತಿಂಗಳಿಗೆ ಒಬ್ಬೊಬ್ಬರು 5, 6, 8, 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಸಿ ದ ಪೇಷನ್ಸ್ ಇದರಲ್ಲಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.